ಎಜುಕೇಶನ್ ಪಾಲಿಸಿ ತರ್ತೀವಿ ಅಂತ ಹೇಳಿದ್ವಿ, ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ವಿ. ನೆನಪೈತಾ ನಿಮಗೆ? ನಾನೇ ಪ್ರಣಾಳಿಕೆ ಉಪಾಧ್ಯಕ್ಷ ಆಗಿದ್ದೆ. ಯಾಕೆ ಇದನ್ನ ಮಾಡ್ತೀವಿ ಅಂತ, ಇಂಥ ಬುದ್ಧಿಗಳನ್ನ ಇಂಥ ಚಿಂತನೆಗಳನ್ನ ಮಕ್ಕಳಿಗೆ ಕೊಡಬಾರ್ದು. ಯಾವಾಗಲೂ ಕೂಡ ದೇಶದ ಬಗ್ಗೆ ಒಳ್ಳೆತನ ಹೇಳಬೇಕು, ಬೇರೆಯವ್ರನ್ನ ದ್ವೇಷ ಮಾಡಿ ಹೇಳ್ತಕ್ಕಂಥದ್ದು. ಅದಕ್ಕೆ ನಾ ಹೇಳಿದ್ದು, NEP-ಯಲ್ಲಿ ಏನಾಗ್ತದೆ, ನಿಮ್ ಹಿಡಿತ ಬೇರೆಯವ್ರ ಕೈಗೆ ಹೋಗ್ತದೆ. ಕರ್ನಾಟಕ ರಾಜ್ಯದ ಸಂಸ್ಕೃತಿ, ಇಲ್ಲಿರ್ತಕ್ಕಂಥ ಪರಂಪರೆ, ಇಲ್ಲಿರ್ತಕ್ಕಂಥ ವ್ಯವಸ್ಥೆ, ಇಲ್ಲಿ ಜನರಿಗೆ ಫಸ್ಟ್ ತಿಳುವಳಿಕೆ ಆದ್ಮೇಲೆ, ಕರ್ನಾಟಕ ಆದ್ಮೇಲೆ ಪಕ್ಕದ ರಾಜ್ಯ ಬರುತ್ತೆ, ಈ ದೇಶ ಬರುತ್ತೆ. ಈ ದೇಶದವರ ಎಲ್ಲರೂ ನಾವು ಈ ದೇಶಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ಬೇಕು. ಅದಕ್ಕೆ ಈ ಲಗಾಮು ಎಲ್ಲ ಇದೇನಾದ್ರು ಕೊಟ್ಬಿಟ್ರೆ ಅವರು ಹೆಂಗ್ ಬೇಕಂಗೆ ಎತ್ಲಾಗ್ ಬೇಕು ಅತ್ಲಾಗ್ ತಿರ್ಸ್ಕೊಳ್ತಾರೆ. ಅದಕ್ಕೆಲ್ಲ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅದನ್ನ ಹತೋಟಿಗೆ ತರಬೇಕು ನಾವು ತರ್ತೀವಿ. NEP-ಯಲ್ಲಿ ಬರೋದೇ ಇಲ್ಲ, SEP-ಯಲ್ಲಿ ಬರುತ್ತೆ ನಮ್ದು. ಅದಕ್ಕೆ ಸ್ಟೇಟ್ ಎಜುಕೇಶನ್ ನಾನೊಬ್ಬ ಮಿನಿಸ್ಟರ್ ಆಗಿ ನಿಮ್ಮ ಎದುರುಗಡೆಯಲ್ಲಿ ಮಾತಾಡ್ತೀನಿ ಅಂದ್ರೆ ಸ್ಟೇಟ್ ಎಜುಕೇಶನ್ ಪಾಲಿಸಿನ ಅನುಷ್ಠಾನ ಮಾಡ್ತೀವಿ ಅಂತ ತಾನೆ ಜನರು, ಅದಕ್ಕೆ ತಾನೇ ನಮಗೆ ವೋಟ್ ಹಾಕಿದ್ದು. ಅದನ್ನ ನಾನು ಹೇಳಿದೆ, ಅದೇ ಹೇಳ್ತಾ ಇರೋದು. ಈ ಲಗಾಮ್ನ ಬೇರೆಯವ್ರಿಗೆ ಕೊಡ್ಬಾರ್ದು. ಒಂದ್ ದಿವಸ ಕುವೆಂಪು ಯಾರು ಅಂತ ಹೇಳಿ ಬರುತ್ತೆ, ನಿಮ್ ಮಹಾರಾಜರು ಯಾರು ಅಂತೇಳಿ. ನಾವಿಲ್ಲಾಂದ್ರೆ UP ಬೇರೆ ರಾಜ್ಯದ ನೋಡ್ಬೇಕಾದ್, ಫಸ್ಟ್ ನಮ್ಮ ರಾಜ್ಯದ ನೋಡ್ಕೋಬೇಕು. ನಿಮ್ ಇದಲ್ಲಿ ನೋಡ್ಕೋಬೇಕು. ನಾ ಮಾತಾಡ್ಬೇಕಾದ್ರೆ ಏನಂದ್ರೆ, ಜೈನ್ ಸಮಾಜ ಇಲ್ಲಿ ಅತಿ ಎಷ್ಟು ಎರಡನೇ ಇರ್ತಕ್ಕ ಹೆಂಗ್ ತಿಳ್ಕೊಳ್ತೀವಿ, ಇದೆಲ್ಲ ಬರ್ತಾ ಹೋಗ್ಬಿಡುತ್ತೆ. ಅದಕ್ಕೆ ಇದನ್ನೆಲ್ಲ ನಾವು ಈ ಜಾತಿ ಇದನ್ನೆಲ್ಲ ಮೀರಿ ನಾವು ಎಜುಕೇಶನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ತಂದಾಗ ಮಾತ್ರ ದೇಶ ಪ್ರಗತಿ ಆಗುತ್ತೆ. ಇಲ್ಲಾಂದ್ರೆ ವಿಭಜನೆ ಹಾಕೊಂಡು ಒಡ್ಕೊಂಡು ಹೋಗುತ್ತೆ. ನೇಮಕಾತಿ ಅದೆಲ್ಲ ಪ್ರೋಸೆಸ್ ಇದೆ. ಒಳ ಮೀಸಲಾತಿ ಆದ ತಕ್ಷಣ ಸುಮಾರು 16 ಅಲ್ಲ, ಒಂದು 17,000 ಬರುತ್ತೆ ಅನುದಾನಿತ ಶಾಲೆಯನ್ನು ಸೇರಿ. ಅದರಿಂದ ಬಹಳ ಸುಧಾರಣೆ ಅದಾಗಬೇಕು, ಆದಷ್ಟು ಬೇಗ ಆಗುತ್ತೆ ಅಂತ ವಿಶ್ವಾಸ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.